ಇಲ್ಲಿವರೆಗೆ ನಾವು ಅಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯಕ್ಕೊಳಗೆ ಇವತ್ತು ನಾವು ಬರ್ತಾ ಇದ್ದೀವಿ. ಸೊ ಪ್ರಾರಂಭ ದಿವಸದಿಂದ ಇಲ್ಲಿವರೆಗೂ ಕೂಡ ದೇವರು ಯಶಸ್ವಿಯಾಗಿ ಈ ಒಂದು ಕೂಟವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅನೇಕರು ಈ ಒಂದು ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಎಷ್ಟೋ ಕೆಲಸಗಳ ಮಧ್ಯದಲ್ಲಿ ಕೂಡ ಸೊ ಬೆಳಗಿನ ಸಮಯದಲ್ಲೇ ಇದು ದೇವರ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನಿಮ್ಮ ಸಮಯಗಳನ್ನ ವ್ಯಯ ಮಾಡುವಂತದ್ದು ತುಂಬಾ ತುಂಬಾ ಆಶೀರ್ವಾದಕರವಾಗಿದೆ. ಸರಿ, ನಾವು ಮುಂದುವರಿಸಿ ನಾವು ಯೆಶಾಯ 4ನೇ ಅಧ್ಯಾಯಕ್ಕೆ ನಾವು ಹೋಗುವಂತ ಸಂದರ್ಭದಲ್ಲಿ ಇದರ ಒಂದು ಪರಿಚಯ ಮತ್ತೆ ಯಾರು ಇದನ್ನ ಬರೆದವರು ಇದರ ಸಮಯವನ್ನು ನೋಡುವಾಗ ಯೆಶಾಯನ ಪುಸ್ತಕ ಬಂದ್ಬಿಟ್ಟು ಇದು ಸಾಂಪ್ರದಾಯಿಕವಾಗಿ ಇದು ಯೆಶಾಯನ ಬರ್ದಿದ್ದಾನೆ ಅಂತ ಅನೇಕರು ಹೇಳ್ತಿದ್ದಾರೆ. ಯಾಕಂದ್ರೆ ಹೆಸರು ಏನಾಗಿದೆ, ಯೆಶಾಯನ ಪ್ರವಾದನೆ ಗ್ರಂಥ ಅಂತ ಹೆಸರು ಹೇಳಲ್ಪಟ್ಟಿದೆ. ಸೊ ಇದು ಬರೆದಲ್ಪಟ್ಟಂತಹ ಒಂದು ಸಮಯ ನೋಡ್ಬೇಕಂತ ಹೇಳಿದ್ರೆ ಕ್ರಿಸ್ತ ಪೂರ್ವ 8ನೇ ಶತಮಾನದಲ್ಲಿ ಬರೆದಂತಹ ಒಂದು ಕಾಲ. ಸೊ ಆ ಕಾಲದಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿದ್ರೆ ಅಂದ್ರೆ ವಿಶೇಷವಾದ ರೀತಿಯಲ್ಲಿ ಯಹೂದದ ಅರಸರುಗಳಾದಂತಹ ಕೆಲವರು ಅಂದ್ರೆ ಉಜ್ಜಿಯ, ಯೋತಾಮ, ಆಹಾಜ ಮತ್ತು ಹಿಜ್ಕೀಯ, ಈ ವ್ಯಕ್ತಿಗಳ ಮಧ್ಯದಲ್ಲಿ ಅಂದ್ರೆ ಈ ವ್ಯಕ್ತಿಗಳು ಜೀವಿಸಿದಂತಹ ಕಾಲದಲ್ಲಿ ಈ ಒಂದು ಪ್ರವಾದನೆ ಗ್ರಂಥ ಬರೆಯಲ್ಪಟ್ಟಿದೆ. ಸೊ ಈ ಒಂದು ಪುಸ್ತಕ ಬಂದ್ಬಿಟ್ಟು ಪ್ರವಾದನೆ ಗ್ರಂಥಗಳಲ್ಲಿ ಒಂದು ಗ್ರಂಥವಾಗಿದೆ. ಸತ್ಯವೇದವನ್ನ ಅನೇಕ ವಿಭಜನೆಗಳಾಗಿ ವಿಭಜಿಸಬಹುದು. ಅದರಲ್ಲಿ ಒಂದು ಭಾಗವಾಗಿ ಪ್ರವಾದನೆ ಗ್ರಂಥಗಳು ಅಂತೇಳಿ ಅದನ್ನ ಪ್ರವಾದನೆ ಗ್ರಂಥಗಳನ್ನ ಸಣ್ಣ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳು ಅಂತ ವಿಭಜಿಸಿರ್ತಾರೆ. ಆ ಒಂದು ವಿಭಾಗದಲ್ಲಿ ಅಂದ್ರೆ ದೊಡ್ಡ ಪ್ರವಾದಿಗಳ ಒಂದು ವಿಭಾಗದಲ್ಲಿ ಸೇರಿದಂತಹ ಒಂದು ಪುಸ್ತಕವೇ ಈ ಯೆಶಾಯನ ಪ್ರವಾದನೆ ಗ್ರಂಥ. ಸೊ ಇದು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಈ ಯೆಶಾಯನ ಪ್ರವಾದನೆ ಗ್ರಂಥವನ್ನ ಒಂದು ಚಿಕ್ಕ ಸತ್ಯವೇದ ಅಂತಾನೆ ಹೇಳ್ತಾರೆ, ಒಂದು ಕಿರು ಸತ್ಯವೇದ ಅಂತ. ಯಾಕಂದ್ರೆ ಸತ್ಯವೇದಲ್ಲಿರುವಂತಹ 66 ಪುಸ್ತಕಕ್ಕೆ ಸಮನ್ವಯವಾಗಿ 66 ಅಧ್ಯಾಯಗಳ ಇರುವುದನ್ನ ಈ ಒಂದು ಪುಸ್ತಕದಲ್ಲಿ ನಾವು ಕಾಣಬಹುದು. ಇಡೀ ಸತ್ಯವೇದವೇ ಈ ಒಂದು ಪುಸ್ತಕದಲ್ಲಿ ಇರುವಂತದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವುದಕ್ಕೆ 66 ಅಧ್ಯಾಯಗಳು ಇರುವುದೇ. ಸೊ ಹಾಗಾಗಿ ಅನೇಕರು ಏನ್ ಹೇಳ್ತಾರೆ, ಇದು ಒಂದು ಸಣ್ಣ ಸತ್ಯವೇದ ಅಥವಾ ಇಡೀ ಎಲ್ಲಾ ಪುಸ್ತಕಗಳನ್ನ ಒಳಗೊಂಡಿರುವಂತ ಒಂದೇ ಪುಸ್ತಕ ಅಂತೇಳಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾರೆ. ಇದರಲ್ಲಿ ಈ ಒಂದು ಯೆಶಾಯ ಬಂದ್ಬಿಟ್ಟು ಸುಮಾರು ಒಂದು 4 ರಾಜರು ಜೀವಿಸಿದಂತ ಕಾಲದಲ್ಲಿ ಅವರ ಒಂದು ಜೀವಮಾನಗಳಲ್ಲಿ ಪ್ರವಾದಿಯಾಗಿ ಸೇವಿಸಲಿದ್ದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಇಸ್ರಾಯೇಲ್ ಬಂದ್ಬಿಟ್ಟು 2 ಭಾಗವಾಗಿ ವಿಭಜನೆಗೊಂಡಂತಹ ಸಂದರ್ಭದಲ್ಲಿ ದಕ್ಷಿಣ ಪ್ರಾಂತ ಮಾತ್ರವಲ್ಲದೆ ಉತ್ತರ ಅಂತೇಳಿ 2 ಭಾಗ ವಿಭಜನೆ ಆದಾಗ ಇಸ್ರಾಯೇಲ್ ಮತ್ತೆ ಯಹೂದ ಅಂತೇಳಿ 2 ಸಾಮ್ರಾಜ್ಯಗಳಾದಾಗ ಆ ಸಾಮ್ರಾಜ್ಯದಲ್ಲಿ ಯಹೂದದ ಸಾಮ್ರಾಜ್ಯದ ಒಂದು ಪ್ರವಾದಿಯಾಗಿ ಸೇವೆಯನ್ನು ಸಲ್ಲಿಸಿರುವಂತದನ್ನ ನಾವು ಸ್ಪಷ್ಟೀಕರಿಸಬಹುದು. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ 24ನೇ ಅಧ್ಯಾಯದಿಂದ 27ನೇ ಅಧ್ಯಾಯದಲ್ಲಿ ಇರುವಂತಹ ಸಾರಾಂಶ ಅಥವಾ ವಿಷಯಗಳನ್ನ ನೋಡುವಾಗ ಇದು ಬಂದ್ಬಿಟ್ಟು ಯುಗದ ಅಂತ್ಯ ಅಥವಾ ಬ್ಯಾಬಿಲೋನ್ ಸಾಮ್ರಾಜ್ಯದ ಅಂತ್ಯ ಅಂತೇಳಿ ಅನೇಕ ವಚನಗಳು ಇರೋದ್ರಿಂದ ಏನ್ ಹೇಳ್ತಾರೆ ಅಂದ್ರೆ ಇದು ಒಂದು ವೇಳೆ ಯೆಶಾಯ ಬರ್ದಿರ್ಲಿಕ್ಕೆ ಇಲ್ಲ, ಆತನ ಅನುಯಾಯಿಗಳಾದಂತಹ ಕೆಲವರು, ಆತನ ಶಿಷ್ಯರು ಬರೆದಿರ್ಬೋದು, ಅಥವಾ ಅವನ ತರುವಾಯ ಯಾರಾದ್ರೂ ಬಂದಿದ್ರೆ ಅವರು ಕೂಡ ಬರೆದಿರುವಂತದಕ್ಕೆ ಸಾಧ್ಯಗಳು ಉಂಟು ಅಂತ ಕೆಲವು ಪಂಡಿತರು ಹೇಳ್ತಾರೆ. ಬಟ್ ಒಟ್ಟಾರೆಯಲ್ಲಿ ಈ ಒಂದು ಹೆಸರಿಗೆ ಅಂದ್ರೆ ಈ ಪುಸ್ತಕಕ್ಕೆ ಯೆಶಾಯನ ಹೆಸರೇ ಇರುವುದರಿಂದ ಇದರ ಒಂದು ಎಲ್ಲ ಕ್ರೆಡಿಟ್ ಯಾರಿಗ ಹೋಗುತ್ತೆ ಅಂದ್ರೆ ಯೆಶಾಯನಿಗೆ ಮಾತ್ರ ಹೋಗುತ್ತೆ. ಸೊ ಇದರ ಸಮಯ ಅಂತೇಳಿ ನೋಡುವಾಗ ಅಂದ್ರೆ ಬಾಬಿಲೋನಿಗೆ ಬಂದ್ಬಿಟ್ಟು ಗಡಿಪಾರದಂತಹ ಇಸ್ರಾಯೇಲ್ರ ಸಮಯದಲ್ಲಿ ಅಂದ್ರೆ ಕ್ರಿಸ್ತಪೂರ್ವ 6ನೇ ಶತಮಾನದ ಸಮಯ ಕಾಲಾವಧಿಯಲ್ಲಿ ನಡೆಯಲ್ಪಟ್ಟಂತಹ ಘಟನೆಗಳು ಕೂಡ ಇದರಲ್ಲಿ ಒಳಗೊಂಡಿದೆ. ಸೊ ಹಾಗಾಗಿ ಅದಕ್ಕೆ ಒಂದು ಕಾರಣದಿಂದ ಹೇಳ್ತಾರೆ ಬೇರೆಯವರು ಕೂಡ ಬರೆದಿರುವುದಕ್ಕೆ ಸಾಧ್ಯಗಳುಂಟು ಅಂತ. ಸರಿ ಆಯ್ತು, ನಾವು ಮುಂದುವರಿಸಿ ಈ ಒಂದು 24ನೇ ಅಧ್ಯಾಯಕ್ಕೆ ನಾವು ಹೋಗುವಂತ ಸಂದರ್ಭದಲ್ಲಿ ಈ 24ನೇ ಅಧ್ಯಾಯವನ್ನ ನಾವು 6 ಭಾಗವಾಗಿ ವಿಂಗಡಿಸಬಹುದು. ಸೊ ಇದರಲ್ಲಿ ಈ ಒಂದು 24ನೇ ಅಧ್ಯಾಯ 25, 6, 7 ಈ ಒಂದು ಸುಮಾರು 4 ಅಧ್ಯಾಯಗಳಲ್ಲಿ ಇರುವಂತಹ ಅಂಶ ಏನಪ್ಪಾ ಅಂದ್ರೆ ಯುಗದ ಅಂತ್ಯ, ದೇವರ ನ್ಯಾಯ ತೀರ್ಪು, ಮತ್ತೆ ದೇವರ ಕೋಪ, ಪ್ರಪಂಚದಲ್ಲಿರುವಂತಹ ಜನರ ಅಳಿವು, ನಾಶ, ಇವುಗಳನ್ನ ಕುರಿತು ತಿರುಗಿ ಹೇಳುವುದನ್ನ ನಮ್ಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಇವತ್ತಿನಿಂದ ಒಂದು ಮುಂದುವರಿಸಿ ಒಂದು 3 ದಿವಸ 4 ದಿವಸದವರೆಗೆ ಇದೇ ಒಂದು ಟಾಪಿಕ್ ಮೇಗನೆ ನಾವೇನ್ ಮಾಡ್ತೀವಿ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಇರ್ತೇವೆ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳು, ಕೆಲವೊಂದು ವಾಕ್ಯಗಳು ಬದಲಾವಣೆ ಆಗಿರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಮೊದಲನೇದಾಗಿ ನೋಡುವಾಗ ಈ ಒಂದು 24ನೇ ಅಧ್ಯಾಯವನ್ನ ನಾವು 6 ಭಾಗವಾಗಿ ವಿಂಗಡಿಸಬಹುದು. ಸೊ ಮೊದಲು 3 ವಚನಗಳನ್ನ ನೋಡುವಾಗ ಇದು ಭೂಮಿಯ ಮೇಲೆ ದೇವರ ತೀರ್ಪಿನ ಪರಿಚಯ ಮೊದಲು. ಸೊ ಭೂಮಿಯ ಮೇಲೆ ದೇವರ ತೀರ್ಪು ಯಾವ ತರ ಬರುತ್ತೆ, ಯಾವ ತರ ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ಆ ಒಂದು
ಆ ಒಂದು ನಾಶನವನ್ನ ತರ್ತಾರೆ ಅನ್ನೋದನ್ನ ಕುರಿತು ಈ ಒಂದು ವಚನಗಳಲ್ಲಿ ನಮಗೆ ಹೇಳ್ತಾ ಇದ್ದೇನೆ. ಸೊ ಮೊದಲು 3 ವಚನಗಳನ್ನ ನಾವು ಓದ್ಬೇಕಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡ್ರಿ, ಏನ್ ಹೇಳುತ್ತೆ ನೋಡ್ರಿ. ಈಗೋ ಯೆಹೋವನು ಲೋಕವನ್ನು ಬರಿದು ಮಾಡಿ ಹಾಳಿಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳನ್ನ ಚದರಿಸಿ ಬಿಡುವನಾಗಿದ್ದಾನೆ. ಪ್ರಜೆ, ಯಾಜಕ, ದಾಸ, ದಣಿ, ತೊತ್ತು, ಯಜಮಾನಿ, ಕೊಳ್ಳುವವನು, ಮಾರುವವನು, ಸಾಲ ಕೊಡುವವನು, ತರುವವನು, ಬಡ್ಡಿ ತೆಗೆಯುವವನು, ತೆರೆಯುವವನು, ಇವರೆಲ್ಲರಿಗೂ ಕೂಡ ಅಲ್ಲಿ ಯಾವುದೇ ಅಂದ್ರೆ ಏನರ್ಥ ಅಂದ್ರೆ ಯಾವುದೇ ಭೇದ ಭಾವನೆಗಳು ಇಲ್ಲ, ಎಲ್ಲರಿಗೂ ಸಮವಾದ ರೀತಿಯಲ್ಲಿ ತೀರ್ಪನ್ನು ದೇವರು ಕೊಡ್ಲಿಕ್ಕಿದ್ದಾರೆ ಅಂತ. ಇದೇ ಯೆಶಾಯ 13ನೇ ಅಧ್ಯಾಯ 9ನೇ ವಚನದಲ್ಲಿ ಓದುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಈಗ ಯೆಹೋವನ ದಿನವು ಬರುತ್ತದೆ, ಅದು ಕ್ರೂರ ಕ್ರೋಧ ಮತ್ತು ಉಗ್ರ ಕೋಪದಿಂದ ಭೂಮಿಯನ್ನು ಹಾಳು ಮಾಡಲು ಮತ್ತು ಅದರ ಪಾಪಿಗಳನ್ನ ನಾಶ ಮಾಡಲು ಬರ್ತಾ ಇದೆ. ಸೊ ಅದರಲ್ಲಿ ಯಾವುದೇ ಒಂದು ಸ್ಥಿತಿಯಲ್ಲಿ ಇದ್ರೂ ಕೂಡ ಆ ವ್ಯಕ್ತಿಗಳ ಮೇಲೆ ತೀರ್ಪು ಅನ್ನೋದು ಬರ್ತದೆ ಅನ್ನೋದನ್ನ ಯೆಶಾಯ ಹೇಳ್ತಾನೆ ಈ ಹಿಂದೆ ಹೇಳಿದ. ಅದೇ ರೀತಿ ನೋಡ್ಬೇಕಂದ್ರೆ ಯೆರೆಮೀಯ 4ನೇ ಅಧ್ಯಾಯದಲ್ಲಿ ನೋಡುವಾಗ 23ರಿಂದ 26ನೇ ವಚನದಲ್ಲಿ ಭೂಮಿಯು ಪಾಳು ಬಿದ್ದಿರುವ ಮತ್ತು ನಿವಾಸಿಗಳು ಚದರಿ ಹೋಗುವ ಒಂದು ವಿಷಯವನ್ನ ಯೆರೆಮೀಯನು ಅಲ್ಲಿ ಏನ್ ಮಾಡ್ತಾನೆ, ಕೇಂದ್ರೀಕರಿಸಿ ಹೇಳ್ತಿದ್ದಾನೆ. ಭೂಮಿ ಏನಾಗಿದೆ, ಹಾಳಾಗಿದೆ ಅಂತ. ಅದೇ ಚೆಫನ್ಯ 1ನೇ ಅಧ್ಯಾಯ 2-3 ವಚನವನ್ನು ಓದುವಾಗ ಭೂಮಿಯ ಮೇಲಿನ ದೇವರ ತೀರ್ಪು ಎಲ್ಲಾ ಜೀವಗಳನ್ನ ಅಳಿಸಿ ಹಾಕ್ತದೆ. ದೇವರ ಒಂದು ತೀರ್ಪು ಅನ್ನೋದು ಬಂದ್ಬಿಟ್ಟು ಎಲ್ಲರನ್ನ ಅಳಿಸಿ ಹಾಕ್ತದೆ ಅನ್ನೋದನ್ನ ಸ್ಪಷ್ಟೀಕರಿಸಿದೆ. ಸೊ 2ನೇ ಭಾಗಕ್ಕೆ ಬಂದಾಗ 4ರಿಂದ 6 ವಚನವನ್ನ ನೀವು ಓದುವಾಗ ಅಲ್ಲಿ ಭೂಮಿಯ ಏನ್ ಮಾಡುತ್ತೆ ಅಂದ್ರೆ ದುಃಖ ಮತ್ತು ಶೋಕ, ಭೂಮಿಯ ಒಂದು ದುಃಖ ಮತ್ತು ಶೋಕವನ್ನ ಅಲ್ಲಿ ಹೇಳ್ತಾ ಇದೆ. ನೋಡ್ರಿ 4ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ ಬೈಬಲ್ ಅಲ್ಲಿ. 24ನೇ ಅಧ್ಯಾಯ 4ನೇ ವಚನದಲ್ಲಿ ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ, ಲೋಕವು ಕುಗ್ಗಿ ಹೋಗಿದೆ, ಲೋಕೋನ್ನತರು ಕಂಗೆಟ್ಟಿದ್ದಾರೆ, ಭೂ ನಿವಾಸಿಗಳು ದೈವಾಜ್ಞೆಗಳನ್ನ ಮೀರಿ ನಿಯಮಗಳನ್ನ ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನ ಭಂಗಪಡಿಸಿದ್ರಿಂದ ಭೂಮಿಯು ಅದರ ಹೆಜ್ಜೆಯಿಂದ ಅಪವಿತ್ರವಾಯಿತು. ಸೊ ನೋಡ್ಬೇಕಂದ್ರೆ ಜನರು ಬಂದ್ಬಿಟ್ಟು ಏನಾಗಿದ್ದಾರೆ ಅಂದ್ರೆ ದೇವರ ಒಂದು ಒಡಂಬಡಿಕೆಯನ್ನ ಮೀರಿ ಪಾಪ ಮಾಡಿದ್ದಾರೆ. ಹಾಗಾಗಿ ಅವ್ರು ಏನಾಗ್ತಾರೆ ಅಂದ್ರೆ ಅವರು ನಾಶನಕ್ಕೆ ಅಂದ್ರೆ ಅವರು ಬಂದ್ಬಿಟ್ಟು ಗೋಳಾಡ್ಲಿಕ್ಕಿದ್ದಾರೆ, ಅವ್ರು ಅಳ್ಲಿಕ್ಕಿದ್ದಾರೆ, ಅವ್ರ ಸಂತೋಷವೆಲ್ಲ ಮಾಯವಾಗ್ಲಿಕ್ಕಿದೆ ಅನ್ನೋದನ್ನ ದೇವರು ಬಂದ್ಬಿಟ್ಟು ಪ್ರವಾದಿಯ ಮುಖಾಂತರ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ 5ನೇ ವಚನದಲ್ಲಿ ಓದ್ಬೇಕಂತ ಹೇಳಿದ್ರೆ ಏನಾಗಿದೆ ಅಂದ್ರೆ ಅವರು ಏನಾಗಿದ್ದಾರೆ ಅಂದ್ರೆ ಅವರು ಒಡಂಬಡಿಕೆಯನ್ನ ಮೀರಿ ಅವ್ರು ಏನ್ ಮಾಡಿದ್ದಾರೆ, ನಡೆದ್ಬಿಟ್ಟಿದ್ದಾರೆ. 5ನೇ ವಚನ ಸ್ಪಷ್ಟವಾಗಿ ಹೇಳ್ತೇವೆ ನೋಡ್ರಿ, ಶಾಶ್ವತವಾದ ಒಡಂಬಡಿಕೆಯನ್ನ ಭಂಗಪಡಿಸಿದ್ರಿಂದ ಭೂಮಿಯು ಅದರ ಹೆಜ್ಜೆಯಿಂದ ಅಪವಿತ್ರವಾಯಿತು. ಶಾಶ್ವತವಾದ ಒಡಂಬಡಿಕೆ. ಸೊ ಶಾಶ್ವತವಾದ ಒಡಂಬಡಿಕೆ ಅಂದ್ರೆ ಏನು ಅಂದ್ರೆ ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡ್ತಾನೆ ಇರ್ತಾರೆ. ನೋಡಿ, ನೀವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ಬೇಕಂದ್ರೆ ದೇವರು ಆದಾಮನೊಂದಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದ. ಸೊ ಆ ಒಡಂಬಡಿಕೆಯನ್ನ ಅವ್ರು ಮೀರಿ ನಡೆದ್ಬಿಟ್ರು. ಏನ್ ಒಡಂಬಡಿಕೆ? ನೀವೇನ್ ಮಾಡ್ಬೋದು, ತಿನ್ಬೋದು, ಬಟ್ ಆದ್ರೆ ಒಂದು ಕಂಡೀಷನ್, ನೀವೇನ್ ಮಾಡ್ಬಾರ್ದು, ಈ ಒಂದು ಫಲವನ್ನ ಮಾತ್ರ ಏನ್ ಮಾಡಬಾರ್ದು, ನೀವು ತಿನ್ನಬಾರದು. ಸೊ ಅದು ಒಂದು ಒಡಂಬಡಿಕೆ, ದೇವರೊಂದಿಗೆ ಇದಂತಹ ಒಂದು ಒಡಂಬಡಿಕೆಯನ್ನ ಆದಾಮನು ಮೀರಿದ ಕಾರಣದಿಂದ ಪಾಪವು ಲೋಕಕ್ಕೆ ಪ್ರವೇಶವಾಯಿತು. ಸರಿ, ಅದಾದ್ಮೇಲೆ ನೋಡ್ಬೇಕಂದ್ರೆ ನೋಹನೊಂದಿಗೆ ದೇವರು ಒಡಂಬಡಿಕೆಯನ್ನ ಮಾಡಿಕೊಂಡ. ಇನ್ನು ಮುಂದೆ ನಾನೇನ್ ಮಾಡೋದಿಲ್ಲ, ಭೂಮಿಯನ್ನ ನಾಶ ಮಾಡೋದಿಲ್ಲ. ಕಾರಣ ಏನು? ನಾನು ಬಂದ್ಬಿಟ್ಟು ಏನ್ ಮಾಡಿದೀನಿ, ಭೂಮಿಯನ್ನ ಸಂಪೂರ್ಣವಾಗಿ ಅಳಿದು ಹಾಕಿದ್ದೀನಿ ಅಂತ ಆ ನೋಹನೊಂದಿಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದ. ಸೊ ಅದಾದ್ಮೇಲೆ ನೋಡ್ಬೇಕಂತ ಹೇಳಿದ್ರೆ ಮತ್ತೆ ತಿರುಗಿ ಕಾಲವು ಬದಲಾವಣೆ ಆಗಿ ಅನೇಕರು ಬಂದ್ಬಿಟ್ಟು ವಿಗ್ರಹಾರಾಧನೆಗೆ ಒಳಗಾಗಿ ಪಾಪಕ್ಕೆ ಒಳಗಾದಾಗ ತನಗೆ ಇಷ್ಟವಾದಂತವ್ರು ಯಾರೂ ಇಲ್ಲ ಅಂತೇಳಿ ಅಬ್ರಹಾಮನ ಕರೆದು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ. ನಾನು ನಿನಗೆ ಏನ್ ಮಾಡ್ತೀನಿ, ನಿನ್ನ ಸಂತತಿಯನ್ನ ಅಸಂಖ್ಯವಾದ ರೀತಿಯಲ್ಲಿ ಹೆಚ್ಚಿಸ್ತೀನಿ ಅಂತ. ಸೊ ನಂತರ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿಂದ ಅಬ್ರಹಾಮನಿಂದ ನೋಡ್ಬೇಕಂತ ಹೇಳಿದ್ರೆ ಒಂದು ದೊಡ್ಡ ಜನಾಂಗವನ್ನ ಉಂಟು ಮಾಡಿ ಇಸ್ರಾಯೇಲ್ ಅಂತೇಳಿ ಹೆಸರಿಟ್ಟು ಅವ್ರಿಗೆ ಬಂದ್ಬಿಟ್ಟು ಏನ್ ಮಾಡ್ದ ಅಂತ ಹೇಳಿದ್ರೆ ವಾಗ್ದಾನವನ್ನ ಕೊಡ್ಲಿಕ್ಕೆ ದೇವರು ಒಂದು ಸಿದ್ಧವಾಗಿದ್ದ. ಅಂತ ಸಂದರ್ಭದಲ್ಲಿ ಯಾವ ಒಡಂಬಡಿಕೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಮೋಸೆಯ ಒಂದು ಒಡಂಬಡಿಕೆ, ಮೋಶೆ ಮುಖಾಂತರ ಒಂದು ಒಡಂಬಡಿಕೆಯನ್ನ ಮಾಡ್ತಾ ಇದ್ದಾನೆ. ಸೊ ನಂತರ ನೋಡ್ಬೇಕಂತ ಹೇಳಿದ್ರೆ ನೋಡುವಾಗ ಅಲ್ಲಿ ಆ ರೀತಿಯಲ್ಲಿ ಅನೇಕರು ಬಂದು ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಇದ್ದಾರೆ. ಸೊ ಈ ಮಧ್ಯದಲ್ಲಿ ಒಂದು ಶಾಶ್ವತವಾದ ಒಡಂಬಡಿಕೆ ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನ ನಿವಾರಿಸಿ ನಮ್ಮನ್ನು ಶುದ್ಧೀಕರಿಸಿ, ಇದು ಒಡಂಬಡಿಕೆ. ಇವತ್ತು ಅನೇಕರು ಈ ಒಂದು ಅರಿವು ಇಲ್ಲದೆ ಪ್ರಪಂಚಿಕವಾಗಿ ಬದುಕ್ತಾ ಇದ್ದಾರೆ. ಅದು ತುಂಬಾ ಭಯಂಕರವಾದ ಒಂದು ವಿಷಯ. ಆದ್ರಿಂದ ದೇವ್ರ ವಾಕ್ಯ ಹೇಳ್ತಾ ಇದೆ, ಭೂಮಿಯ ದುಃಖ ಮತ್ತು ಶೋಕ 24ನೇ ಅಧ್ಯಾಯ 4ರಿಂದ 6ನೇ ವಚನ 2ನೇ ಭಾಗದಲ್ಲಿ. ಅದೇ ಹೋಶಾಯ 4ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಿದ್ದಾನೆ, ಆದ್ರಿಂದ ದೇಶವು ದುಃಖಿಸ್ತದೆ ಮತ್ತು ಅದರಲ್ಲಿ ವಾಸಿಸುವರೆಲ್ಲರೂ ಕ್ಷೀಣಿಸುತ್ತಾರೆ. ಸೊ ಯಾವತ್ತು ಬಂದ್ಬಿಟ್ಟು ಲೋಕದಲ್ಲಿ ಬಂದ್ಬಿಟ್ಟು ಅಳುವು ಗೋಳಾಟ ಪ್ರಾರಂಭ ಆಯ್ತು ಅಂದಾಗ, ಪಾಪವು ಪ್ರವೇಶವಾದಾಗ,
ರೋಮಪುರ 8ನೇ ಅಧ್ಯಾಯ 20-22 ವಚನ ಹೇಳ್ತಿದೆ, ಸೃಷ್ಟಿಯು ಹತಾಶೆಗೆ ಒಳಗಾಯಿತು ಮತ್ತು ಪಾಪದ ಭಾರದಲ್ಲಿ ನರಳುತ್ತಿದೆ. ಅಂದ್ರೆ ಸೃಷ್ಟಿ ಮಾಡಲ್ಪಟ್ಟ ಪ್ರತಿಯೊಂದು ವಸ್ತುವು ಕೂಡ ಏನಾಗಿದೆ, ಹತಾಶೆಗೆ ಒಳಗಾಗಿದೆ. ಮಾತ್ರ ಅಲ್ಲದೆ ಅದು ಪಾಪದ ಭಾರದಿಂದ ಅದೇನಾಗ್ಬಿಟ್ಟಿದೆ ಅಂದ್ರೆ ನರಳುತ್ತಾ ಇದೆ. ಆ ಪಾಪ ಭಾರವನ್ನ ಬಂದ್ಬಿಟ್ಟು ಹೊರಲಿಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಕಷ್ಟಪಡುವವರು ಹೊರೆ ಹೊತ್ತವರು ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಅಂತ. ಇವತ್ತು ಅನೇಕರು ಆ ಕೂಗನ್ನ ಕೇಳದೆ ಆ ಒಂದು ನಾಶನದ ಮಾರ್ಗದೊಳಗೆ ಹೋಗ್ತಾನೆ ಇದ್ದಾರೆ. ಸೊ ಅದರಿಂದ ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳಿದ ಹಾಗೆ ಆದಾಮನ ಪಾಪದಿಂದ ಭೂಮಿಯೊಳಗೆ ಏನಾಯ್ತು, ಶಾಪವು ಮಾತ್ರ ಅಲ್ಲದೆ ಮುಳ್ಳುಗಳು ಪ್ರವೇಶವಾಯಿತು. ಸೊ ಮುಂದುವರಿಸಿ 3ನೇ ಭಾಗವಾಗಿ ನೋಡುವಾಗ ಸಂತೋಷದ ಜೀವನವು ಹೋಯಿತು. ಯಾಕೆ? ಪಾಪವು ಒಳಗೆ ಪ್ರವೇಶವಾದಾಗ ಸಂತೋಷದ ಜೀವನವು ಹೋಯಿತು. ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಸಂತೋಷ ಅಂದ್ರೆ ಆತನಿಗೆ ಬೇಕೇ ಬೇಕು. ನನಗೆ ಸಂತೋಷನೇ ಬೇಡ ಅಂತ ಹೇಳುವ ವ್ಯಕ್ತಿ ಒಬ್ಬನು ಇರೋದಿಲ್ಲ. ಅವನಿಗೆ ಹೆಂಗಿರ್ಬೇಕು, ನಾನು ಸಂತೋಷವಾಗಿರ್ಬೇಕು, ಜಾಲಿ ಆಗಿರ್ಬೇಕು, ಎಂಜಾಯ್ ಮಾಡ್ಬೇಕು, ಮಜಾವಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತಹ ಒಂದು ಅಂತರ್ಯದ ಆಸೆ. ಅದನ್ನ ಯಾವುದೇ ವ್ಯಕ್ತಿಯು ಕೂಡ ಏನ್ ಮಾಡೋಕ್ಕಾಗುದಿಲ್ಲ, ನಿರಾಕರಣೆ ಮಾಡೋಕ್ಕಾಗುದಿಲ್ಲ. ಅಯ್ಯೋ ನನಗೆ ಸಂತೋಷನೇ ಇಷ್ಟ ಇಲ್ಲ, ನನಗೆ ಬಂದ್ಬಿಟ್ಟು ಸಮಾಧಾನವಾಗಿರೋದಕ್ಕೆ ಇಷ್ಟ ಇಲ್ಲ, ನಾನು ಬಂದ್ಬಿಟ್ಟು ನಗ್ನಗ್ತಾ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಯಾರಿದ್ರೆ ಯಾರು ಇರೋಲ್ಲ. ಯಾರು ಇದ್ದಾರೆ, ನೀವು ಏನಾದ್ರು ನೋಡಿದ್ದೀರಾ ಅಂತ ನೋಡಿದಾಗ ನಾನು ಪ್ರಶ್ನೆ ಕೇಳಿದ್ರೆ ಯಾರು ಹೇಳಲಿಕ್ಕೆ ಇಲ್ಲ, ಯಾರು ಇಲ್ರಿ ಅಂತಾನೆ ಹೇಳ್ತೀರಾ. ಹಾಗಾಗಿ ಸಂತೋಷ ಅನ್ನೋದು ಮನುಷ್ಯನ ಜೀವನದಲ್ಲಿ ಇರುವಂತಹ ತುಂಬಾ ಪ್ರಾಮುಖ್ಯವಾದ ಒಂದು ವಿಷಯ. ಸೊ ಆ ಸಂತೋಷ ಯಾವ ತರವಾದ ಸಂತೋಷವಾಗಿರ್ತದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅನೇಕರು ಬಂದ್ಬಿಟ್ಟು ಏನಾಗಿದ್ದಾರೆ ಅಂತ ಹೇಳಿದ್ರೆ ಆ ಸಂತೋಷವನ್ನ ತಾತ್ಕಾಲಿಕವಾದ ವಿಷಯಗಳೊಂದಿಗೆ ಹೋಲಿಸಿ ಅವ್ರ ಜೀವನವನ್ನು ನಡೆಸಿರ್ತಾರೆ. ಸೊ ಯೋವೇಲ 1ನೇ ಅಧ್ಯಾಯ, ಹಿಂದಿನ ಸ್ಲೈಡ್ ಹಾಕಿ ಬ್ರದರ್, ಹಿಂದಿನ ಸ್ಲೈಡ್, ಮೂರನೇ ಸ್ಲೈಡ್, ಹಿಂದಿನ ಸ್ಲೈಡ್. ಯೋವೇಲ 1ನೇ ಅಧ್ಯಾಯ ಪಾಸ್ಟರ್, ಹಿಂದಿನ ಸ್ಲೈಡ್ ಹಾಕಿ. ಸೊ ಯೋವೇಲ 1ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದಲ್ಲಿ ಓದುವಾಗ ಅಲ್ಲಿ ಹೇಳುತ್ತದೆ, ಹೊಳಗಳು ಮತ್ತು ದ್ರಾಕ್ಷ ತೋಟಗಳು ಕ್ಷೀಣಿಸುತ್ತವೆ ಮತ್ತು ಮನುಷ್ಯರ ಸಂತೋಷವು ಒಣಗಿ ಹೋಗುತ್ತೆ. ಸೊ ಮನುಷ್ಯನಿಗೆ ಸಂತೋಷ ಯಾವಾಗ ಬರುತ್ತೆ? ಹೊಳಗಳು ಸಂತೋಷವಾಗಿ ಹೆಂಗಾಗಿ ಬೆಳೆಗಳನ್ನ ಬೆಳೆಸಿದೆ. ಕೀರ್ತನೆಗಾರನು ಹೇಳ್ತಿದ್ದಾನೆ ಏನಂತ, ನಾನು ಚೆನ್ನಾಗಿ ಬೆಳೆ ಬಿತ್ತಿದ್ದೀನಿ, ಸಂತೋಷವಾಗಿ ಏನಾಗುತ್ತೆ, ನಾನು ಬಂದ್ಬಿಟ್ಟು ಚೆನ್ನಾಗಿ ಬೆಳೆಗಳನ್ನ ನಾನು ಕೊಯ್ಕೋತೀನಿ ಅಂತ. ಅದೇ ಒಂದು ವಿಚಾರವನ್ನ ಯೇಸು ಸ್ವಾಮಿ ಒಂದು ಹೊಸ ಒಡಂಬಡಿಕೆಯಲ್ಲಿ ಒಂದು ಸಾಮ್ಯ ರೂಪವಾಗಿ ಹೇಳುವಾಗ, ಮೂರ್ಖ ಮನುಷ್ಯನಾದ ನೀನು ಇವತ್ತು ನಿನ್ನ ಪ್ರಾಣ, ನಿನ್ನ ಜೀವ ತೆಗೆದುಕೊಂಡ್ಬಿಟ್ರೆ ನೀನ್ ಸೇರಿಸಿರೋದೆಲ್ಲ ಯಾರಿಗೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾವು ಈ ಒಂದು ಕ್ಷೀಣಿಸುವಂತ ಸಂತೋಷಗಳ ಮರೆ ಹೋಗ್ತಾ ಇದ್ದಾರೆ ಜನಗಳು, ಅದೆಲ್ಲ ಅಳಿವು ಹೋಗುತ್ತೆ ಅಂತ ದೇವರು ಹೇಳ್ತಿದ್ದಾನೆ. ಆಮೋಸ್ 5ನೇ ಅಧ್ಯಾಯ 16-17ನೇ ವಚನ ಹೇಳ್ತದೆ, ಎಲ್ಲಾ ಬೀದಿಗಳಲ್ಲಿ ಏನ್ ಮಾಡುತ್ತೆ, ಅಳುಗಳು ಕೂಗುಗಳು ಕಾಣುತ್ತೆ ಅಂತ. ಮಾತ್ರ ಅಲ್ಲದೆ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾ ಇದೆ ಏನಂತ, ಪತನದ ನಂತರ ಅಂದ್ರೆ ಎಲ್ಲಾ ಒಂದು ವೈಖರಿಯ ನಗರಗಳ ಎಲ್ಲಾ ಸಂತೋಷವೇನಾಗುತ್ತೆ, ಅದು ಎಲ್ಲವೂ ಕೂಡ ಸಂಪೂರ್ಣವಾಗಿರುವುದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. 4ನೇದಾಗಿ ನೋಡುವಾಗ ಅಲ್ಲಿ ಸ್ತುತಿಯ ಸಂಕ್ಷಿಪ್ತ ಕ್ಷಣಗಳು, ದೇವರನ್ನ ಸ್ತುತಿಸುವಂತಹ ಒಂದು ಸಂಕ್ಷಿಪ್ತ ಕ್ಷಣಗಳು ಅಂತ ಹೇಳಿದ್ರೆ ಒಂದು ಅದರಿಂದ ಉಂಟಾಗುವಂತಹ ಒಂದು ಕ್ಷಣಗಳು, ಸ್ತುತಿಯಿಂದ ಉಂಟಾಗುವ ಕಾರ್ಯಗಳೇನು ಅಂತ ನೋಡ್ಬೋದು. ಅಲ್ಲಿ 14ನೇ ವಚನದಲ್ಲಿ ನೋಡ್ಬೇಕಂತ ಹೇಳಿದ್ರೆ ನೋಡ್ರಿ, ಹೇಳ್ತದೆ ಏನಂದ್ರೆ, ಯೆಹೋವನ ಮಹಿಮೆಯನ್ನು ತಿಳಿದುಕೊಂಡವರಾಗಿ ಸಮುದ್ರದ ಕಡೆಯಿಂದ ಆರ್ಭಟಿಸುವರು. ಮೂಡನದವರೇ ನೀವೆಲ್ಲ ಏನ್ ಮಾಡಿ, ಯೆಹೋವನನ್ನ ಸನ್ಮಾನಿಸಿರಿ. ಕರಾವಳಿಯವರೇ, ಇಸ್ರಾಯೇಲ್ರ ದೇವರಾದ ಯೆಹೋವನನ್ನ ಏನ್ ಮಾಡಿ, ನೀವು ನಾಮವನ್ನು ಘನಪಡಿಸಿರಿ ಎಂದು ಕೂಗುವರು. ದೇವರ ನಾಮವನ್ನು ಕೂಗುರಿ, ಯಾಕಂದ್ರೆ ಅದೇ ಉನ್ನತವಾದ ಶಾಶ್ವತವಾಗಿರುವಂತದ್ದು. ಸೊ ಯೆಶಾಯ 42ನೇ ಅಧ್ಯಾಯದಲ್ಲಿ ನೋಡ್ಬೇಕಂತ ತಿಳಿದು, ಯೆಹೋವನಿಗೆ ಏನ್ ಮಾಡ್ಬೇಕು, ನೀವು ಹೊಸ ಹಾಡನ್ನ ಹಾಡಲು ಮತ್ತು ಭೂಮಿಯ ತುದಿಗಳಿಂದ ಅದನ್ನು ಸ್ತುತಿಸಲು ನೀವೇನ್ ಮಾಡ್ರಿ, ಬನ್ನಿರಿ ಅಂತ ಅದನ್ನು ಕರೆ ಕೊಡ್ತಿದ್ದಾನೆ. ಅದೇ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಪ್ರತಿಯೊಂದು ಜನಾಂಗವು ಮತ್ತು ಭಾಷೆಯ ಜನಸಂಖ್ಯೆಯು ಏನ್ ಮಾಡ್ತಾರೆ ಅಂದ್ರೆ ಬಹುಸಂಖ್ಯೆದವರು ದೇವರನ್ನ ಸ್ತುತಿಸುತ್ತಿದ್ದಾರೆ. ಅನೇಕ ಅಲ್ಲಿ ನೋಡ್ಬೇಕಂದ್ರೆ ಪರಲೋಕದಲ್ಲಿ ಲೆಕ್ಕವಿಲ್ಲದ ಎಷ್ಟೋ ಕೋಟ್ಯಾನು ಕೋಟಿ ಜನರು ಏನ್ ಮಾಡ್ತಾರೆ, ಜನಸಂಖ್ಯೆಯವರು ದೇವರನ್ನ ಸ್ತುತಿಸ್ತಾ ಇರುವಂತಹ ಒಂದು ವಿಷಯವನ್ನ ನಾವು ಕಾಣ್ಬೋದು. ಅಂದ್ರೆ ಸ್ತುತಿಗಳಲ್ಲಿ ಇರುವನು, ಸ್ತುತಿಗೆ ಆತನ ಏನ್ ಮಾಡ್ತಾನೆ, ಮುಖ್ಯತ್ವವನ್ನು ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಹಾಗಾಗಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಬಾಯಿಂದ ಹೊರಡುವಂತ ಸ್ತುತಿ ಸ್ತೋತ್ರಗಳನ್ನ ದೊಡ್ಡ ಯಜ್ಞವಾಗಿ ಆತನು ಪರಿಗಣಿಸ್ತಾ ಇದ್ದಾನೆ ದೇವರು. ಮುಂದುವರಿಸಿ 5ನೇ ಭಾಗವಾಗಿ ನೋಡ್ಬೇಕಂತ ಹೇಳಿದ್ರೆ, ಪ್ರಪಂಚದ ಘೋರ ಮತ್ತು ಅಳಿವು. 17ನೇ ವಚನದಿಂದ 20ನೇ ವಚನದವರೆಗೆ ನೋಡುವಾಗ ಪ್ರಪಂಚದ ಘೋರ ಕಾಲಗಳು ಬರ್ತಾ ಇದೆ, ಅಳಿವು ಕಾಲಗಳು ಬರ್ತಾ ಇದೆ ಅಂತ ಈ ಒಂದು ಪ್ರವಾದಿಯು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆತನು ಮುಂದುವರಿಸಿ ಹೇಳ್ತಿದ್ದಾನೆ. ಭೂ ನಿವಾಸಿಯೇ, ನೀನ್ ಮಾಡು, ಭಯವು ಗುಂಡಿಯು ಏನ್ ಮಾಡುತ್ತೆ, ಬಲೆಯು ನಿನಗೆ ಕಾದಿದೆ. ಭಯದ ಸಪ್ಪಳಿಂದ ಓಡಿ ಹೋಗುವವನು ಗುಂಡಿಯಲ್ಲಿ ಬೀಳುವನು, ಗುಂಡಿಯನ್ನು ಹತ್ತಿ ಬರುವವನು ಬಲೆಗೆ ಸಿಕ್ಕುವನು.
ನೋಡ್ರಿ ಎಂತ ಒಂದರಿಂದ ಒಂದು ಇದಕ್ಕಿಂತ ತಪ್ಪಿಸ್ಕೊಂಡು ಹೋಗ್ತೀನಿ ಅಂದ್ರೆ ಇನ್ನೊಂದು ಕಾಯ್ತಾ ಇರ್ತದೆ ಅಂತ ಹೇಳಿ. ಅಂದ್ರೆ ಒಟ್ಟಾರೆಯಾಗಿ ಅಳಿವು ಅನ್ನೋದು ಅದೇನಾಗಿದೆ, ಅಲ್ಟಿಮೇಟ್ ಆಗಿ ವೈಟ್ ಮಾಡ್ತಾ ಇದೆ ಅಂತ ದೇವರು ಹೇಳ್ತಿರ್ತಾನೆ. ಯೆರೆಮೀಯ 48ನೇ ಅಧ್ಯಾಯ 43ನೇ ವಚನದಿಂದ 44ನೇ ವಚನದವರೆಗೆ ನೋಡುವಾಗ ದೇವರ ತೀರ್ಪಿನಿಂದ ಪಲಾಯನ ಮಾಡುವವರಿಗೆ ಭಯ, ಹಳ್ಳ ಮತ್ತು ಬಲೆ ಕಾಯುತ್ತಿದೆ. ಇದೇ ವಚನವನ್ನ ಆತನು ಯೆರೆಮೀಯನು ಕೂಡ ಹೇಳ್ತಿದ್ದಾನೆ. ಸೊ ಇಲ್ಲಿ ಗುಂಡಿ, ಬಳೆ ಮಾತ್ರವಲ್ಲದೆ ನೋಡ್ಬೇಕಂತ ಹೇಳಿದ್ರೆ ಅನೇಕ ನಾಶನಗಳು ಕಾಯ್ತಾ ಇದೆ ಅಂತ ಹೇಳಿ ಯೆಶಾಯ ಹೇಳಿದ ಹಾಗೆ ಯೆರೆಮೀಯನು ಹೇಳ್ತಿದ್ದಾನೆ. ಅದೇ ರೀತಿಯಲ್ಲಿ ಲೂಕನ ಸುವಾರ್ತೆಯಲ್ಲಿ ನೋಡುವಾಗ 21ನೇ ಅಧ್ಯಾಯದಲ್ಲಿ 25ನೇ ವಚನದಿಂದ 26ನೇ ವಚನದವರೆಗೆ ಜನರು ಭಯದಿಂದ ಮೂರ್ಛೆ ಹೋಗುವುದರೊಂದಿಗೆ ಸ್ವರ್ಗದಲ್ಲಿ ಮತ್ತು ಭೂಮಿಯ ಮೇಲೆ ಸಂಕಟದ ಚಿಹ್ನೆಗಳು ಕಾಣುತ್ತದೆ, ಪರಲೋಕದಲ್ಲಿ ಕೂಡ ಸಂಕಟಗಳು ಕಾಣುತ್ತದೆ. ಅಯ್ಯೋ, ನಮ್ಮ ಒಂದು ಪ್ರಜೆಗಳು ಅಥವಾ ನಾನು ಸೃಷ್ಟಿ ಮಾಡಿದಂತ ನನ್ನ ಒಂದು ಜನರ ಒಂದು ವಿಧಾಯವಾದ ಒಂದು ಕಾರ್ಯಗಳು ನಡೀತಾ ಇದೆ, ಅಥವಾ ಅದರ ಒಂದು ಅಂತ್ಯಗಳು ಈ ತರ ಇದೆ ಅಂತ ದೇವರು ಬಂದ್ಬಿಟ್ಟು ಏನ್ ಮಾಡ್ತಾನೆ, ಆತನು ಕೂಡ ಸ್ವಲ್ಪ ದುಃಖಗಳು ಆಗ್ತಿದ್ದಾನೆ. ಕಾರಣ ಅಂದ್ರೆ ಜನರ ಪಾಪಗಳ ದೆಸೆಯಿಂದ ಈ ಲೋಕದ ತೀರ್ಪು ಹೆಚ್ಚಾಗಿ ಕಾಣ್ತದೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಮಹಾ ಭೂಕಂಪ ಮತ್ತು ಆಕಾಶವು ಸುರುಳಿಯಂತೆ ಸುತ್ತಿಕೊಳ್ಳುತ್ತದೆ. ಭೂಕಂಪಗಳು ಉಂಟಾಗುತ್ತೆ, ಮಾತ್ರವಲ್ಲದೆ ಆಕಾಶ ಏನಾಗುತ್ತೆ ಅಂದ್ರೆ ಹಂಗೆ ಸುರುಳಿಯಂತೆ ಸುತ್ತಿಕೊಂಡು ಹೋಗುತ್ತೆ ಅಂತ. ಸೊ ಪ್ರೀತಿಯುಳ್ಳ ದೇವ ಜನರೇ, 6ನೇ ಭಾಗಕ್ಕೆ ನೀವು ಒಳಗೆ ನಾವು ಕಡೆದಾಗ ನೋಡುವಾಗ ಅಲ್ಲಿ ಹೇಳ್ತಾ ಇದೆ 21ನೇ ವಚನದಿಂದ 23ನೇ ವಚನದವರೆಗೆ ಓದುವಾಗ ಯೆಹೋವನ ಆಳ್ವಿಕೆ ಮತ್ತು ಅಂತಿಮ ತೀರ್ಪು. ಕಡೆಯಲ್ಲಿ ಯೆಹೋವನ ಆಳ್ವಿಕೆ, ಯೆಹೋವನು ಬಂದ್ಬಿಟ್ಟು ಪ್ರಪಂಚವನ್ನು ಮಾತ್ರವಲ್ಲ ಎಲ್ಲಾ ಒಂದು ಕಾಣುವಂತಹ ಅಥವಾ ಅದೃಶ್ಯವಾದ ವಸ್ತುಗಳನ್ನ ಮೇಲೆ ತನ್ನ ಅಧಿಕಾರವನ್ನ ಚಲಾಯಿಸುವಂತಹ ದೇವರು ಆತನ ಆಗಿದ್ದಾನೆ ಅಂತೇಳಿ ಕಡೆಯದಾಗಿ ಆತನು ಹೇಳಿ ಮುಗಿಸ್ತಾ ಇದ್ದಾನೆ. ಯೆಹೋವನ ಆಳ್ವಿಕೆ ಮತ್ತು ಆತನ ಅಂತಿಮ ತೀರ್ಪು 21ನೇ ವಚನದಲ್ಲಿ ಹೇಳ್ತಿದ್ದಾನೆ. ನೋಡ್ರಿ ಏನಂತ ಹೇಳ್ತಿದ್ದಾನೆ, ಆ ದಿನದಲ್ಲಿ ಯೆಹೋವನು ಆಕಾಶ ಮಂಡಲದ ದೂತ ಸೈನ್ಯವನ್ನು ಭೂಮಂಡಲದ ನೆಲದೊಡೆಯರನ್ನು ದಂಡಿಸುವನು. ಇವರು ಬಂದಿಗಳ ಗುಂಪಿನಂತೆ ನೆಲ ಮಾಳಿಗೆಯೊಳಕ್ಕೆ ಒಟ್ಟಿಗೆ ತಳ್ಳಿಸಿಕೊಂಡು ಏನ್ ಮಾಡ್ತಾರೆ, ಅದರಲ್ಲಿ ಮುಚ್ಚಲ್ಪಟ್ಟಿದ್ದು ಬಹು ದೀವುಗಳ ಮೇಲೆ ದಂಡನೆಗೆ ಗುರಿಯಾಗುವರು. ಮಾತ್ರಲ್ಲದೆ ಅಲ್ಲಿ ಉಂಟು ಮಾಡಿರುವಂತ ಪ್ರತಿಯೊಂದು ವಸ್ತುಗಳು ಕೂಡ ಏನಾಗುತ್ತೆ, ಅಲ್ಲಿ ಮಾಯವಾಗುತ್ತೆ. ಅಲ್ಲಿ ಬರುವಂತ ಸೂರ್ಯವಾಗ್ಲಿ ಚಂದ್ರವಾಗ್ಲಿ ಅದೆಲ್ಲ ಏನಾಗುತ್ತೆ, ಕಾಂತಿ ಹೀನವಾಗಿ ಹೋಗುತ್ತೆ. ದೇವರು ಅಲ್ಲಿ ಏನಾಗಿರ್ತಾನೆ ಅಂದ್ರೆ ಪ್ರಕಾಶ ಮೋಹನ ರೂಪವನ್ನು ಧರಿಸಿಕೊಂಡಿರ್ತಾನೆ. ದೇವರ ಬೆಳಕಲ್ಲಿ ಆತನು ಬಂದ್ಬಿಟ್ಟು ಆತನು ಎಲ್ಲಿ ಸರ್ವವನ್ನು ಕೂಡ ನೋಡುತ್ತಿರ್ತಾನೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಯೆಶಾಯ 22ನೇದಲ್ಲಿ ಹೇಳ್ತಿದ್ದಾನೆ, ಹೆಮ್ಮೆ ಪಡುವವರೆಲ್ಲರ ವಿರುದ್ಧ ಕರ್ತನ ದಿನ, ಕರ್ತನ ಮಾತ್ರ ಉದಾತ್ತನಾಗಿರ್ತಾನೆ. ಹೆಮ್ಮೆ ಪಡುವ ಪ್ರತಿಯೊಬ್ಬರಿಗೂ ಕೂಡ ದೇವ್ರು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದನ್ನ ಅಳಿದಾಗ್ತಾನೆ. ಪ್ರೀತಿಯುಳ್ಳ ದೇವ್ರ ಜನ, ನಮ್ಮ ಜೀವಿತದಲ್ಲಿ ಯಾವುದಕ್ಕೋಸ್ಕರ ನಾವು ಹೆಮ್ಮೆ ಪಡ್ತಾ ಇದೀವಿ ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ನಮ್ಮ ವಿದ್ಯೆ, ಬುದ್ಧಿ, ತಿಳುವಳಿಕೆ, ಜ್ಞಾನ, ಸಂಪತ್ತು ಅಥವಾ ನಮ್ಗಿರುವಂತಹ ತಾಳಂತಗಳು ಅಥವಾ ಬೇರೆ ಯಾವುದೇ ವಿಚಾರಗಳಲ್ಲಿ ನಾವು ಹೆಮ್ಮೆ ಪಡ್ತಾ ಇದ್ರೆ ಖಂಡಿತವಾಗ್ಲೂ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಹೊಡಿತಾನೆ. ಸೊ ಹಾಗಾಗಿ ಸತ್ಯದಲ್ಲಿ ಅನೇಕರು ಹೆಮ್ಮೆ ಪಟ್ಟರು, ಅದರಿಂದ ಬಂದಂತ ನಾಶನವನ್ನು ಅವ್ರು ಕಂಡುಕೊಂಡ್ರು. ಸೊ ನಾವು ಹೆಮ್ಮೆ ಪಡದೇ ಇರೋಣ. ಮಾತ್ರವಲ್ಲದೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 17ರಿಂದ 20ನೇ ವಚನದಲ್ಲಿ ನೋಡುವಾಗ ಕರ್ತನಿಂದ ಭೂಮಿಯ ರಾಜರು ಮತ್ತು ಅದರ ಸೈನ್ಯಗಳೆಲ್ಲ ತೀರ್ಪು ಆಗ್ತದೆ. ಎಂತ ದೊಡ್ಡ ಪರಾಕ್ರಮಿಯಾದ ರಾಜರಾಗಿದ್ರು ಕೂಡ, ದೊಡ್ಡ ಅಧಿಕಾರಿಗಳಾಗಿದ್ರು ಕೂಡ, ದೊಡ್ಡ ಆಧುನಿಕವಾದ ವಸ್ತು ಯಂತ್ರಗಳನ್ನ ಇಟ್ಕೊಂಡ್ರು ಕೂಡ ದೇವರ ಸಮ್ಮುಖದಲ್ಲಿ ಅವು ಯಾವ ಗಣನೆಗೂ ಬರೋದಿಲ್ಲ, ಎಲ್ಲ ಬರೀ ಶೂನ್ಯವಾಗತ್ತೆ. ಪ್ರೀತಿಯುಳ್ಳ ದೇವ್ ಜನರೇ, ನಮ್ಮಲ್ಲಿರುವಂತಹ ಎಷ್ಟೇ ದೊಡ್ಡ ಶ್ರೇಷ್ಠ ವಸ್ತು ಕೂಡ ದೇವರ ದೃಷ್ಟಿಯಲ್ಲಿ ಅದು ಎಣಿಕೆಗೆ ಬರೋದೇ ಇಲ್ಲ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ ಹೇಳುತ್ತಿದೆ, ದೇವರ ಮಹಿಮೆಯು ಹೊಸ ಯೆರೂಸಲೇಮನ್ನು ಬೆಳಗಿಸುತ್ತದೆ. ಆ ಬೆಳಕು ಏನ್ ಮಾಡುತ್ತದೆ, ಎಲ್ಲಾ ರಾಷ್ಟ್ರಗಳಿಗೆ ಬೆಳಕಿನಲ್ಲಿ ನಡೆಸಿದೆ. ಎಲ್ಲ ರಾಷ್ಟ್ರಗಳಿಗೂ ಕೂಡ ಒಂದು ಟಾರ್ಚ್ ಆಗಿ, ಒಂದು ಬೆಳಕಾಗಿ ಅದು ನಡೀತಿದೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಸೊ ಪ್ರೀತಿಯುಳ್ಳ ದೇವ್ ಜನರೇ, ಇವತ್ತು ದಿವಸದಲ್ಲಿ ಕೂಡ ನಾವು ಈ ಒಂದು ಯೆಶಾಯನ ಗ್ರಂಥ 24ನೇ ಅಧ್ಯಾಯದಲ್ಲಿ ಬಂದಂತಹ ವಿಷಯವನ್ನ ಅಂದ್ರೆ ಒಟ್ಟಾರೆಯಲ್ಲಿ ನೋಡುವಾಗ ದೇವರು ಈ ಭೂಮಿಯನ್ನ ನ್ಯಾಯ ತೀರಿಸ್ತಾನೆ. ದೇವರು ಈ ಭೂಮಿಯನ್ನ ಏನ್ ಮಾಡ್ತಾನೆ, ತನ್ನ ಕೋಪೋದ್ರೇಕದಿಂದ ಅಳಿವಿಗೆ ಗುರಿ ಮಾಡ್ತಾ ಇದ್ದಾನೆ ಅಂತ. ಸೊ ಹಾಗಾಗಿ ಅದ್ರೊಳಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಪಾಪಗಳನ್ನ ದೇವರಿಗೆ ಒಪ್ಪಿಸಿಕೊಂಡು ದೇವರ ಹತ್ರ ಮನವರಿಕೆ ಮಾಡಿಕೊಂಡಾಗ ನಮ್ಮಲ್ಲಿ ಇರುವಂತಹ ಅನೇಕ ಪಾಪಗಳನ್ನ ದೇವರು ಕ್ಷಮಿಸಲಿಕ್ಕೆ ಆತನು ಚಿತ್ತನಾಗಿದ್ದಾನೆ, ಆತನು ಬದ್ಧನಾಗಿದ್ದಾನೆ. ಸೊ ಮಾತ್ರವಲ್ಲದೆ ನೋಡುವಾಗ ಹೇಳಿದ ಹಾಗೆ ಈ ಒಂದು 6 ಭಾಗದಲ್ಲಿ ಕೂಡ ಒಂದೊಂದು ವಿಚಾರಗಳನ್ನ ನಾವು ಕಲಿತಿರ್ಬೋದು. ಏನಂದ್ರೆ ದೇವರು ಬಂದ್ಬಿಟ್ಟು ನಮ್ಮನ್ನ ನ್ಯಾಯ ತೀರಿಸ್ತಾನೆ ಮೊದಲನೇದಾಗಿ. ಎರಡನೇದಾಗಿ ನೋಡುವಾಗ ನಾವು ಸದಾಕಾಲ ದುಃಖದಿಂದ ಶೋಕದಿಂದ ದೇವರ ಹತ್ರ ಬಂದಾಗ ದೇವರು ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆಗಳನ್ನ ಅಂಗೀಕರಿಸ್ತಾನೆ. ಸಂತೋಷ ಬಂದ್ಬಿಟ್ಟು ಕ್ಷೀಣಿಕವಾಗಿರುತ್ತದೆ, ಅದು ಬಂದ್ಬಿಟ್ಟು ನಿರಂತರವಾಗಿರುವ ಸಂತೋಷವನ್ನ ದೇವರು ಮಾತ್ರ ಕೊಡ್ಲಿಕ್ಕಿದ್ದಾನೆ. ಮಾತ್ರವಲ್ಲದೆ ನೋಡುವಾಗ ದೇವರನ್ನ ಸದಾಕಾಲ ನಾವು ಸ್ತುತಿಸುವಂತ ಸಂದರ್ಭದಲ್ಲಿ ಆ ಸ್ತುತಿಗೆ ದೇವರು ಬಂದ್ಬಿಟ್ಟು ನಮಗೆ ಬೇಕಾಗಿರುವಂತಹ ಗಣನೆಯನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ.
ಅದು ಮಾತ್ರ ಅಲ್ಲದೆ ಪ್ರಪಂಚದ ಘೋರ ಅಳಿವು, ನಾವು ಯಾವುದರ ಮೇಲೆ ಭರವಸೆಯನ್ನು ಇಟ್ಟಿದ್ರು ಕೂಡ ಭರವಸೆಯು ಸಂಪೂರ್ಣವಾಗಿ ಅಳಿದು ಹೋಗುತ್ತೆ ಅನ್ನೋದನ್ನ ವಿಚಾರ ತಿಳಿದಿದ್ದೇವೆ. ಕಡೆದಾಗಿ ನೋಡುವಾಗ ದೇವರೇ ನಮ್ಗೆ ಬೆಳಕಾಗಿದ್ದಾನೆ. ಸೊ ಪ್ರೀತಿಯುಳ್ಳ ದೇವ ಜನರೇ, ಈ 6 ಅಂಶಗಳನ್ನ ನಾವು ಮನದಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ತಲೆಯಲ್ಲಿ ತಗ್ಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿಯ ಆಕಾಶಗಳಿಗೊಡೆಯನಾಗಿರುವ ನಮ್ಮ ಜೀವವುಳ್ಳ ತಂದೆ ಆದ ದೇವ್ರೆ, ನಾಮಕ್ಕೆ ಕೋಟಿ ಸ್ತೋತ್ರಗಳು. ನೀನು ಮಾತ್ರ ಸ್ವಾಮಿ ನಮಗೆ ಸರ್ವೋತ್ತಮನೆಂದು ನಾವು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಮಗೆ ಬರುವ ಪ್ರತಿಯೊಂದು ದೇವ್ರೆ ಸ್ವಾಮಿ ಅಗತ್ಯಗಳ ಮಧ್ಯದಲ್ಲಿ ಕೂಡ ನೀನು ದೇವ್ರೆ ಶ್ರೇಷ್ಠನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ದೇವ್ರೆ. ದೇವ್ರೆ, ಈ ಒಂದು ಬೆಳಗಿನ ಸಮಯದಲ್ಲಿ ದೇವ್ರೆ ನಾವು 24ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಧ್ಯಾನ ಮಾಡಿದ್ದೇವೆ. ಹೌದು ಸ್ವಾಮಿ ದೇವ್ರೆ, ಕರ್ತನೆ ನೀನು ನಮಗೆ ಕರ್ತನೆ ನ್ಯಾಯ ತೀರಿಸುವಂತಹ ನ್ಯಾಯವಂತನಾಗಿದ್ದೀಯಾ ದೇವ್ರೆ. ಅದು ಮಾತ್ರಲ್ಲದೆ ಕರ್ತನೆ ಸ್ವಾಮಿ ದೇವ್ರೆ, ದುಃಖ ಶೋಕಗಳನ್ನ ದೇವ್ರೆ ನಿವಾರಿಸುವಂತ ದೇವರಾಗಿದೆಯಾ. ತಾತ್ಕಾಲಿಕವಾದ ಸಂತೋಷಗಳಲ್ಲ ಸ್ವಾಮಿ, ಶಾಶ್ವತವಾದ ಸಂತೋಷವನ್ನು ಕೊಡುವವನಾಗಿದೆಯಾ. ಸದಾಕಾಲ ಸ್ತುತಿಗೆ ಯೋಗ್ಯನಾಗಿದೆಯಾ ದೇವರೇ ಸ್ವಾಮಿ. ದೇವ್ರೆ, ನಿನಗಿಂತ ಶ್ರೇಷ್ಠ ಯಾವುದಿಲ್ಲ ಸ್ವಾಮಿ. ಯಾವುದ್ರ ಮೇಲೆ ಕೂಡ ನಾವು ಕರ್ತನೆ ಅವಲಂಬನೆ ಆದ ಹಾಗೆ ಸದಾಕಾಲ ನಿನ್ನನ್ನೇ ಆದುಕೊಳ್ಳಿಕ್ಕೆ ಸಹಾಯ ಕೊಟ್ಟು ನಡೆಸು. ಅಂತ ಸಂದರ್ಭದಲ್ಲಿ ನಿನ್ನ ಒಂದು ಬೆಳಕು ನಮ್ಮ ಮೇಲೆ ಸ್ವಾಮಿ ಚೆಲ್ಲುತ್ತದೆ. ನಾವು ಇತರರಿಗೆ ಕೂಡ ಬೆಳಕನ್ನು ಕೊಡ್ಲಿಕ್ಕೆ ಆಗುವಂತೆ ಸಹಾಯ ಅದು ಅನುಕೂಲವಾಗುತ್ತೆ. ಹಾಗಾಗಿ ಈ ಕಾರ್ಯಗಳಿಗಾಗಿ ಸ್ತೋತ್ರ. ಮುಂದುವರಿಸಿ ದಿನ ಸಂಪೂರ್ಣವಾಗಿ ನಮ್ಮನ್ನು ಆಶೀರ್ವದಿಸು. ಕೇಳಿದ ವಾಕ್ಯದ ಪ್ರಕಾರವಾಗಿ ನಡೆಸು. ನಮ್ಮ ಕಲ್ವಾರಿ ಚಾಪಲ್ ಸೇವೆಯನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಭಾರತ ದೇಶಾದ್ಯಂತ ನಡೀತಿರುವ ಪ್ರತಿಯೊಂದು ಸೇವೆಗಳಲ್ಲಿ ಕೂಡ ನಿಮ್ಮ ಕೃಪೆ ಇರಲಿಕ್ಕೆ ಸಹಾಯ ಕೊಟ್ಟು ನಡೆಸು. ನಮ್ಮ ಡೈರೆಕ್ಟರ್ ಹಾಗೂ ದೇವರೇ ಸ್ವಾಮಿ ಸಹ ಡೈರೆಕ್ಟರ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸೇವಾ ವೃಂದದವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಆರ್ಥಿಕ ಸಹಾಯ ಮಾಡ್ತಿರುವ ಪ್ರತಿಯೊಬ್ಬ ದೇವರೇ ಸ್ಪಾನ್ಸರ್ ಡೋನರ್ಗಳಿಗಾಗಿ ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡು ದೇವರೇ. ನಮ್ಮ ಭಾರತ ದೇಶದಲ್ಲಿ ಹಲವೆಡೆ ಸೇವೆಯನ್ನು ತೆರಲಿಕ್ಕೆ ಸಹಾಯ ಮಾಡ್ತೀಯ. ಸ್ತೋತ್ರ. ಮುಂದುವರಿಸಿ ಆಶೀರ್ವಾದ ಮಾಡು ದೇವರೇ ಸ್ವಾಮಿ. ನಮ್ಮ ದೇವರೇ ವಿಶೇಷವಾದ ರೀತಿಯಲ್ಲಿ ಕರ್ತನೆ ಸ್ವಾಮಿ ನಮ್ಮ ಸಭೆಗಳನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ಕರ್ತನೆ ಈ ತಿಲಕ್ ನಗರ್ ಚರ್ಚನ್ನ ನೀನು ಆಶೀರ್ವಾದ ಮಾಡು ಕರ್ತನೆ ಸ್ವಾಮಿ. ಶೀಘ್ರದಲ್ಲಿ ನಾವು ಕರ್ತನೆ ಕಟ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಬಿಲ್ಡಿಂಗ್ ದೇವರೇ ಕರ್ತನೆ ಸ್ವಾಮಿ ದೇವರೇ ಹಳೆದಾಗಿದೆ. ಹೊಸ ಕರ್ತನೆ ಸ್ವಾಮಿ ಚರ್ಚ್ ನಾವು ಕಟ್ಟಿಕೊಳ್ಳಿಕ್ಕೆ ಆರ್ಥಿಕ ಸಹಾಯ, ಮನುಷ್ಯರ ಬೆಂಬಲ, ಸಮಾಜದ ಬೆಂಬಲ, ಸರ್ಕಾರದ ಬೆಂಬಲವನ್ನು ನೀನು ಅನುಗ್ರಹ ಮಾಡಿ ನಡೆಸಬೇಕೆಂಬುದಾಗಿ ಒಪ್ಪಿಸ್ತಾ ಇದ್ದೇವೆ. ನಿನ್ನ ಒಂದು ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಇದ್ದಂತ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ಯೇಸುವಿನ ನಾಮದಲ್ಲಿ ನೀನು ಕರ್ತನೆ ನೀಗಿಸಬೇಕೆಂಬುದಾಗಿ ಎಲ್ಲಾ ಕಾರ್ಯಗಳನ್ನು ಮನಸ್ಸಲ್ಲಿ ಒಪ್ಪಿಸ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ಕೇರಳದಲ್ಲಿ ಉಂಟಾದಂತಹ ದೇವರೇ ಭೂಕಂಪನಗಳಿಗಾಗಿಯೂ ದೇವರೇ ಸ್ವಾಮಿ ಅತಿ ದೃಷ್ಟಿಯಿಂದ ಉಂಟಾದ ಅನೇಕ ಅಲಿವುಗಳಿಗಾಗಿ ನಿಮ್ಮ ಹಸ್ತಕ್ಕೆ ಇದ್ದೇವೆ. ಕುಟುಂಬವನ್ನು ಕಳೆದುಕೊಂಡು ದೇವರೇ ಸ್ವಾಮಿ ಆಸ್ತಿ ಪಾಸ್ತಿಗಳನ್ನ ದೇವರೇ ಸ್ವಾಮಿ ಕರ್ತನೆ ಜೀವನ ಬದುಕನ್ನು ಕಳೆದುಕೊಂಡು ಕರ್ತನೆ ಸ್ವಾಮಿ ಕರ್ತನೆಯಪ್ಪ ನಿರ್ಗತಿಕರಾಗಿರುವ ಪ್ರತಿಯೊಬ್ಬರೊಂದಿಗೆ ನಿಮ್ಮ ಪ್ರಸನ್ನತೆ ಇರಲಿಕ್ಕೆ ಸಹಾಯ ಕೊಟ್ಟು ನಡೆಸು. ಮಹಿಮಂತು ಸರ್ಕಾರ ಸರಿಯಾದ ರೀತಿಯಲ್ಲಿ ದೇವರೇ ಸ್ವಾಮಿ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇನೆ. ಮಹಿಮಂತು ಈ ರೀತಿಯಾಗಿ ಎಲ್ಲಾ ಕಾರ್ಯಗಳನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಾ ಸಕಲ ಸ್ತುತಿಗಾನ ಮಾನ ಮಹಿಮೆಗಳನ್ನು ಒಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬಿಡ್ತೀನಿ. ಜೀವವುಳ್ಳ ತಂದೆ ಆದ ದೇವರೇ, ಆಮೆನ್.